ನಮಸ್ಕಾರ ಆತ್ಮೀಯರೇ, ಇವತ್ತಿನ ಸೂಪರ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ನಮ್ಮ ಶಿವಮೊಗ್ಗದಲ್ಲಿ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಕೂಡ ಹಾಲಿಡೇ ಆಗಿರೋದ್ರಿಂದ ಮನೇಲಿದ್ದರು. ಹಾಗಾಗಿ ನಮ್ಮ ನಾದಿನಿ, ಅವ್ರ ಹಸ್ಬೆಂಡು ಮತ್ತು ಮಕ್ಕಳು ಮತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಅವ್ರ ಕಾರಲ್ಲೇ ನಾವು ಓಷಿಯನ್ ಪಾರ್ಕಿಗೆ ಹೋಗೋಣ ಅಂತೇಳಿ ಡಿಸೈಡ್ ಆದ್ವಿ. ಮಕ್ಕಳಿಗೆ ವಾಟ್ರು ಗೇಮ್ಸ್ ಎಲ್ಲ ಆಡಲಿಕ್ಕೆ ತುಂಬಾ ಇಷ್ಟ. ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೀವು, ಓಷಿಯನ್ ಪಾರ್ಕು ಸಕ್ಕತ್ತಾಗಿದೆ. ಮತ್ತು ನಮ್ಮ ಶಿವಮೊಗ್ಗ ಹೆಸರಲ್ಲೇ ಇದೆ, ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಅಂತೇಳಿ. ಶಿವಮೊಗ್ಗ ಅಂತ ಅಂದರೆ ಏನೆಲ್ಲ ನೋಡಲಿಕ್ಕೆ ಟೂರಿಸ್ಟ್ ಪ್ಲೇಸಿಗೆ ನಂಬರ್ 1 ಅಂತಲೇ ಹೇಳ್ಬೋದು. ಮತ್ತು ನೋಡ್ತಾ ಇರ್ಬೋದು, ಪಾರ್ಕಿಗೆ ನಾವು ಎಂಟ್ರೆನ್ಸ್ ಹೋಗುವಾಗ ಟಿಕೆಟ್ ತೊಗೊಳ್ಬೇಕಾಗತ್ತೆ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಅಂದರೆ ನನ್ನ 2 ಮಕ್ಕಳಿಗೂ ಏನು ತೊಗೊಳ್ಲಿಲ್ಲ. ನನ್ನ ಅಳಿಯನಿಗೆ ಅವನು 4 ಫೀಟ್ ಇರೋದ್ರಿಂದ ಅವನಿಗೆ 400 ರುಪೀಸ್ ತೊಗೊಂಡ್ರು. 4 ಫೀಟ್ ಎಬೋ ಹೈಟ್ ಇದ್ದರೆ 500 ರುಪೀಸ್ ಫುಲ್ ಚಾರ್ಜ್ ಮಾಡ್ತಾರೆ. ಮತ್ತು ನಮಗೆಲ್ಲ 500 ರುಪೀಸು ಫರ್ ಹೆಡ್. ಹಾಗಾಗಿ 500 ರುಪೀಸು ನಮಗೇನು ಲಾಸ್ ಅನ್ನಿಸ್ಲಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿ ಗೇಮ್ಸ್ಗಳಿದ್ವು. ನೀರಲ್ಲಂದ್ರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು ನೀವು, ನಮ್ಮ ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತೇಳಿ. ಮತ್ತು ನಾವಂದ್ರೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಅಂತೇಳಿ. ಇದು ನೋಡ್ತಾ ಇರ್ಬೋದು ನೀವು, ನಮ್ಮ ಹಸ್ಬೆಂಡು ಅದರಲ್ಲಿ ಮಗನ ಕರ್ಕೊಂಡು ಬರ್ತಾಯಿದ್ದಾರೆ. ಅವರಂದ್ರೂ ಸಖತ್ ಜಾಲಿ ಮಾಡ್ತಾರೆ ನಮ್ಮ ಜೊತೆಗೆ. ನಾನು ಮತ್ತು ನಮ್ಮ ನಾದಿನಿ ಕೂಡ ಅಷ್ಟೇ, ನಾನು ಅವರು ಮೇಲೆ ಹೋಗಿದ್ವಿ. ನೋಡ್ತಾ ಇರ್ಬೋದು, ಅವ್ರು ನೀನು ಹೋಗು ಅಂತ, ನಾನು ನೀನು ಹೋಗು ಅಂತ. ಒಳ್ಳೆ ಸಖತ್ತಾಗಿತ್ತು, ಫನ್ನಿಯಾಗಿತ್ತು. ಮತ್ತು ಆಫ್ಟರ್ನೂನು 1:30ಗೆ ಆಫ್ ಮಾಡ್ತಾರೆ, ವಾಟ್ರೆಲ್ಲ ಆಫ್ ಮಾಡಿಬಿಟ್ಟು ಲಂಚಿಗೆ ಬಿಡ್ತಾರೆ. ಲಂಚಿಗೆ ಮಾತ್ರ ಫುಡ್ಡು ಸಖತ್ತಾಗಿತ್ತು. ಯಾವ ಹೋಟೆಲಲ್ಲೂ ಇಷ್ಟು ರುಚಿಯಾಗಿ ಮಾಡಲ್ಲ, ಅಷ್ಟು ಸಖತ್ತಾಗಿತ್ತು. ನೋಡ್ತಾ ಇರ್ಬೋದು, ಕೋಸಂಬರಿ ಪಲ್ಯ ಮತ್ತು ಮೊಸರು ಬಜ್ಜಿ ಮತ್ತು ಪಲಾವ್ ಮಾಡಿದರು. ಮತ್ತು ಕೇಸರಿ ಬಾತ್ ಮಾತ್ರ ಎಕ್ಸಲೆಂಟ್, ಸಖತ್ತಾಗಿತ್ತು. ಮತ್ತು ಅದಾದಮೇಲೆ ಅನ್ನ ಸಾಂಬಾರು ಕೂಡ ಇತ್ತು. ಆ ವಿಡಿಯೋ ನಾನು ನೆಕ್ಸ್ಟ್ ತೋರಿಸ್ತೀನಿ, ನೋಡ್ತಾ ಇರಿ. ಅನ್ನ ಸಾಂಬಾರು ಮತ್ತು ಅದಕ್ಕೆ ಸೊಪ್ಪು ಸಾಂಬಾರು, ಮಸ್ತಿ ಸಾಂಬಾರು ಮಾಡ್ತಾರಲ್ಲ ಆ ಥರ ಸೊಪ್ಪಿನ ಸಾಂಬಾರು ಇಲ್ಲಿ ನೋಡ್ತಾ ಇರ್ಬೋದು. ಅದಾದಮೇಲೆ ಊಟ ಆದಮೇಲೆ ನಾವು ರೈಮ್ ಡ್ಯಾನ್ಸಿಗೆ ಹೋದ್ವಿ. ರೈಮ್ ಡ್ಯಾನ್ಸ್ ಅಂದ್ರೂ ಸಕ್ಕತ್ತಾಗಿತ್ತು, ಸಕ್ಕತ್ತಾಗಿ ಜಾಲಿ ಮಾಡಿದ್ವಿ ನಾನು ನಮ್ಮ ನಾದಿನಿ. ನೋಡ್ತಾ ಇರ್ಬೋದು. ಮತ್ತು ಇದು ನಾವೊಂದು ನೀರೊಳಗೆ ಫೋನ್ ಯೂಸ್ ಮಾಡ್ಬೋದು, ಅಂದರೆ ಒಂದು ಪೌಚ್ ಥರದ್ದು ನಾನು ಮೈಸೂರು GRS ಅಲ್ಲಿ ತೊಗೊಂಡಿದ್ದೆ. ಹಂಗಾರಿಗೆ ಅದು ಈಗ ನಮಗೆ ಯೂಸ್ಫುಲ್ ಆಯಿತು. ನಮ್ಮ ಹಸ್ಬೆಂಡು ಮತ್ತು ನನ್ನ ಅಣ್ಣ ನೀರಲ್ಲಿ ಮುಳುಗಿದ್ರು. ನಾವು ಅವ್ರ ಜೊತೆ ನಾವು ಕೂಡ ಮುಳುಗ್ಬಿಟ್ಟು ಅದೊಂದು ವೀಡಿಯೋ ಮಾಡಿಕೊಟ್ವಿ ಅವರಿಗೆ. ಅದಾದಮೇಲೆ ನಾನು ನನ್ನ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಯಿದ್ವಿ. ಒಳ್ಳೊಳ್ಳೆ ಸಾಂಗ್ಸ್ ಹಾಕ್ತಾರೆ. ಎಸ್ಪೆಷಲಿ ನಾನು ಡಿ.ಬಾಸ್ ದೊಡ್ಡ ಅಭಿಮಾನಿ ಅಂತಲೇ ಹೇಳ್ಬೋದು. ಸುಂಟರ ಗಾಳಿ ಸಾಂಗು, ಅದಕ್ಕೆ ನಾನು ಸ್ಟೆಪ್ ಹಾಕ್ತೀನಿ. ಮತ್ತು ಅನ್ನ ಸಾಂಬಾರು ಅಂತ ಹೇಳ್ದಲ್ಲ, ಮತ್ತು ನೆಂಚ್ಕೊಳ್ಳಿಕ್ಕೆ ಪಪ್ಪಳನೂ ಕೂಡ ಕೊಟ್ಟಿದ್ದರು. ನೋಡ್ತಾ ಇರ್ಬೋದು ನೀವು. ಆಮೇಲೆ ಅಲ್ಲಿ ನಾವು ಎಂಟ್ರೆನ್ಸ್ ಬರ್ತೀವಲ್ಲ, ಬರುವಾಗಲೇ ಅವರೊಂದು ಕೈಗೆ ಬ್ಯಾಂಡ್ ಕೊಡ್ತಾರೆ, ಪಿಂಕ್ ಕಲರು. ಅದು ನಮಗೆ ಇದ್ದರೆ ಮಾತ್ರ ನಮಗೆ ಒಳಗೆ ಬಿಡೋದು, ಏಕೆಂದರೆ ಅದು ಸಾಕ್ಷಿ ನಾವು ಟಿಕೆಟ್ ತೊಗೊಂಡಿದ್ದೀವಿ ಅನ್ನೋದಕ್ಕೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದು ಸಲ ವಿಸಿಟ್ ಮಾಡಿ ಬನ್ನಿ. ಓಕೆ, ಬಾಯ್.